ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ದಿನ ನಾವು ಧನುರ್ಮಾಸದಲ್ಲಿ ಮದುವೆ, ಗೃಹ ಪ್ರವೇಶ, ನಿಶ್ಚಿತಾರ್ಥ ಹೀಗೆ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಈ ನಂಬಿಕೆ ಹಿಂದೆ ಇರುವ ಪೌರಾಣಿಕ ಕಾರಣಗಳೇನು, ಶಾಸ್ತ್ರ ಏನು ಹೇಳುತ್ತದೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಹಿಂದೂ ಧರ್ಮದಲ್ಲಿ ಹಲವಾರು ಪದ್ಧತಿ ಆಚರಣೆಗಳು ನಮ್ಮ ದೈವದತ್ತ ಕೊಂಡೊಯ್ಯುತ್ತದೆ. ಅಂತ ಪವಿತ್ರ ಆಚರಣೆಗಳಲ್ಲಿ ಒಂದು ಧನುರ್ಮಾಸ. ಧನುರ್ಮಾಸದಲ್ಲಿ ಒಂದೇ ಒಂದು ದಿನ ಭಗವಾನ್ ವಿಷ್ಣುವನ್ನು ಪೂಜಿಸಿದರೆ ಸಾವಿರಾರು ವರ್ಷಗಳ ಕಾಲ ಪೂಜಿಸಿದಂತೆ ಎಂಬ ನಂಬಿಕೆ ಇದೆ. ಧನುರ್ಮಾಸವನ್ನು ಶೂನ್ಯ ಮಾಸ ಎಂದೂ ಸಹ ಕರೆಯುತ್ತಾರೆ. ಸೂರ್ಯನು ಧನುರಾಶಿಯಿಂದ ಮಕರ ರಾಶಿ ಸ್ಥಳಾಂತರಗೊಳ್ಳುವ ಅವಧಿಯೇ ಧನುರ್ಮಾಸ ಎನ್ನುತ್ತಾರೆ. ಶುಭ ಕಾರ್ಯಗಳನ್ನು ನಡೆಸಲು, ವಿವಾಹ ಇತ್ಯಾದಿ ಸಮಾರಂಭಗಳನ್ನು ಕೈಗೊಳ್ಳಲು ನೀವು ಇನ್ನು ಹತ್ತಿರದ 1 ತಿಂಗಳು ಕಾಯಬೇಕು. ಧನುರ್ಮಾಸ ಯಾವಾಗ ಮುಗಿಯುತ್ತದೆ? ಪಂಚಾಂಗದ ಪ್ರಕಾರ ಡಿಸೆಂಬರ್ 15ರಂದು ಸೂರ್ಯನು ಧನುರಾಶಿಯನ್ನು ಪ್ರವೇಶಿಸಿದ್ದಾನೆ. ತನ್ನ ವೃಶ್ಚಿಕ ರಾಶಿಯ ಪ್ರಯಾಣವನ್ನು ಕೊನೆಗೊಳಿಸಿದ್ದಾನೆ. ಧನುರಾಶಿಯಲ್ಲಿ ಸೂರ್ಯ ದೇವನ ಪ್ರವೇಶವನ್ನು ಧನು ಸಂಕ್ರಾಂತಿ ಎಂದು ಕರೆಯಲಾಗುತ್ತದೆ. ಸೂರ್ಯನು ಧನುರಾಶಿಯಲ್ಲಿರುವಷ್ಟು ದಿನವನ್ನು ಧನುರ್ಮಾಸ ಎಂದು ಕರೆಯಲಾಗುತ್ತದೆ. ಧನುರ್ಮಾಸದ 1 ತಿಂಗಳ ಕಾಲ ಮದುವೆ, ಕ್ಷೌರ್ಯ, ಗೃಹ ಪ್ರವೇಶ, ಭೂಮಿ ಪೂಜೆ ಮೊದಲಾದ ಶುಭ ಕಾರ್ಯಗಳು ನಡೆಯುವುದಿಲ್ಲ. ಧನುರ್ಮಾಸದ ತಿಂಗಳು ಏನು ಮಾಡಬಾರದು? ಈ ಮಾಸದಲ್ಲಿ ಮಾಡುವ ಶುಭ ಕಾರ್ಯಗಳು ಅಪೇಕ್ಷಿತ ಫಲಿತಾಂಶವನ್ನು ಪಡೆಯುವುದಿಲ್ಲ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಧನುರ್ಮಾಸ ಸಮಯದಲ್ಲಿ ಹೊಸ ನಿರ್ಮಾಣವನ್ನು ಪ್ರಾರಂಭಿಸಬಾರದು. ಏಕೆಂದರೆ ಒಬ್ಬ ವ್ಯಕ್ತಿಯು ಈ ತಿಂಗಳಲ್ಲಿ ನಿರ್ಮಿಸಿದ ಮನೆಯಲ್ಲಿ ವಾಸಿಸಿದರೆ ಸಂತೋಷ ಮತ್ತು ಸಮೃದ್ಧಿಯನ್ನು ಪಡೆಯುವುದಿಲ್ಲ. ಈ ರೀತಿ ಬಟ್ಟೆ, ಒಡವೆ, ವಾಹನ, ಭೂಮಿ ಮುಂತಾದ ಹೊಸ ವಸ್ತುಗಳನ್ನು ಧನುರ್ಮಾಸದಲ್ಲಿ ಅಪ್ಪಿತಪ್ಪಿಯೂ ಖರೀದಿಸಬಾರದು. ಈ ಸಮಯದಲ್ಲಿ ಪ್ರತಿಕಾರದ ಆಹಾರ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮಾಂಸ, ಮದ್ಯವನ್ನು ಸೇವಿಸಬಾರದು. ತಾಮ್ರದ ಪಾತ್ರೆಯಲ್ಲಿ ಇಟ್ಟಿರುವ ಆಹಾರ ಅಥವಾ ನೀರನ್ನು ಸೇವಿಸಲೇಬಾರದು. ಮನೆ, ಅಂಗಡಿ ಅಥವಾ ಹೊಸ ವ್ಯಾಪಾರದಂತಹ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬಾರದು. ಧನುರ್ಮಾಸದ ತಿಂಗಳಲ್ಲಿ ಏನು ಮಾಡಬೇಕು? ಧನುರ್ಮಾಸವನ್ನು ಹಿಂದೂ ಧರ್ಮ ಗ್ರಂಥಗಳಲ್ಲಿ ಧಾರ್ಮಿಕ ಪೂಜೆ ಮತ್ತು ತೀರ್ಥಯಾತ್ರೆಗೆ ಬಹಳ ಮುಖ್ಯವೆಂದು ಪರಿಗಣಿಸಲಾಗಿದೆ. ಈ ಸಂದರ್ಭದಲ್ಲಿ ಧಾರ್ಮಿಕ ಮತ್ತು ತೀರ್ಥಯಾತ್ರೆ ಮಾಡುವ ಮೂಲಕ ಭಕ್ತರು ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಬಹುದು. ಪ್ರಾಕೃತಿಕ ದೃಷ್ಟಿಯಿಂದ ನೋಡಿದ್ದಾದರೆ ಧನುರ್ಮಾಸದಲ್ಲಿ ಹಿಮ, ಚಳಿಹಲೆ, ಚಳಿಯ ಬದಲಾದ ಪರಿಣಾಮ ಗೋಚರಿಸುತ್ತದೆ. ಧಾರ್ಮಿಕ ಚಟುವಟಿಕೆಗಳ ದೃಷ್ಟಿಯಿಂದ ಇದು ಅತ್ಯಂತ ಮಂಗಳಕರವಾಗಿದೆ. ಧಾರ್ಮಿಕ ಗ್ರಂಥಗಳ ಪ್ರಕಾರ ಈ ಸಮಯದಲ್ಲಿ ಮನುಷ್ಯನನ್ನು ಧರ್ಮ, ತಪಸ್ಸು ಮತ್ತು ಆರಾಧನೆಯ ಪ್ರಕಾರ ಪರೀಕ್ಷಿಸಲಾಗುತ್ತದೆ. ಧನು ಸಂಕ್ರಾಂತಿಯ ಪ್ರದಕ್ಷಿಣೆಯ ಅವಧಿಯಲ್ಲಿ ಭಕ್ತರು ಸನಾತನ ಧರ್ಮವನ್ನು ಅನುಸರಿಸುತ್ತಾರೆ ಮತ್ತು ನಿರಂತರವಾಗಿ ಭಗವಂತನ ಜ್ಞಾನದಲ್ಲಿ ತೊಡಗಿರುತ್ತಾರೆ. ಅವರ ಆಧ್ಯಾತ್ಮಿಕ ಅಭ್ಯಾಸ ಮತ್ತು ಪೂಜೆಯನ್ನು ಮುಂದುವರಿಸುತ್ತಾರೆ. ಇದರಿಂದ ಭಕ್ತರಿಗೆ ಆದಿತ್ಯ ಲೋಕ ಪ್ರಾಪ್ತಿಯಾಗುತ್ತದೆ ಎಂದು ನಂಬಲಾಗಿದೆ. ಧನುರ್ಮಾಸವು ಸೂರ್ಯನ ಆರಾಧನೆಗೆ ಶ್ರೇಷ್ಠವಾಗಿದೆ. ಈ ಮಾಸದಲ್ಲಿ ಸೂರ್ಯೋದಯದ ಸಮಯದಲ್ಲಿ ಸೂರ್ಯ ದೇವರಿಗೆ ಅರ್ಪಿಸಿ ಸ್ನಾನ ಇತ್ಯಾದಿ ಮಾಡುವುದರಿಂದ ಪ್ರತಿ ಇಷ್ಟಾರ್ಥವು ನೆರವೇರುತ್ತದೆ ಎಂದು ನಂಬಲಾಗಿದೆ. ದೇಹವು ಆರೋಗ್ಯಕರವಾಗುತ್ತದೆ. ಶೌರ್ಯ ಮತ್ತು ತೀಕ್ಷ್ಣತೆಯ ಬೆಳವಣಿಗೆ ಇರುತ್ತದೆ. ಧನು ಸಂಕ್ರಾಂತಿಯು ಮಾರ್ಗಶಿರ ಮಾಸದಲ್ಲಿ ಮಾತ್ರ ಬರುತ್ತದೆ. ಹಾಗಾಗಿ ಈ ಮಾಸದಲ್ಲಿ ಸೂರ್ಯನ ಆರಾಧನೆಗೆ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ. ಈ ಸಮಯದಲ್ಲಿ ತಾಯಿ ಹಸು, ಗುರುದೇವ ಮತ್ತು ಸಂತರ ಸೇವೆ ಮಾಡಿ ಇದು ಶುಭ ಫಲಿತಾಂಶಗಳನ್ನು ನೀಡುತ್ತದೆ. ಇದಲ್ಲದೆ ತಾಮ್ರದ ಪಾತ್ರೆಗಳು, ಹಳದಿ ಅಥವಾ ಕೆಂಪು ಬಟ್ಟೆಗಳು, ಗೋಧಿ, ಬೆಲ್ಲ, ಮಾಣಿಕ್ಯ, ಕೆಂಪು ಚಂದನ ಮುಂತಾದ ಸೂರ್ಯನಿಗೆ ಸಂಬಂಧಿಸಿದ ವಸ್ತುಗಳನ್ನು ದಾನ ಮಾಡಿ ಶುಭ ಫಲಿತಾಂಶಗಳನ್ನು ಪಡೆಯಬಹುದು. ಗುರುವಿನ ಕಾಲ. ಧನು ರಾಶಿ ದೇವಗುರು ಗುರುವಿನ ಚಿಹ್ನೆ. ಜ್ಯೋತಿಷ್ಯ ಗ್ರಂಥಗಳ ಪ್ರಕಾರ ದೇವಗುರು ಗುರುವಿನ ಒಡೆತನದ ರಾಶಿಚಕ್ರ ಚಿಹ್ನೆಯಾದ ಧನರಾಶಿಯಲ್ಲಿ ಸೂರ್ಯ ದೇವರು ಸಂಕ್ರಮಿಸಿದಾಗ ಅದು ಧರ್ಮ, ಆಧ್ಯಾತ್ಮಿಕತೆ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಹೊಸ ಅವಧಿಯನ್ನು ಸೃಷ್ಟಿಸುತ್ತದೆ. ಅಂತಹ ಸಂದರ್ಭಗಳಲ್ಲಿ ಭಗವಂತನ ಭಜನೆ, ಕಥೆಗಳನ್ನು ಕೇಳುವುದು ಮತ್ತು ತೀರ್ಥಯಾತ್ರೆಯ ಮಹತ್ವವು ಹಲವಾರು ಪಟ್ಟು ಹೆಚ್ಚಾಗುತ್ತದೆ. ಮಕರ ಸಂಕ್ರಾಂತಿಯ ನಂತರ ಮುಹೂರ್ತ. ಸೂರ್ಯನ ಸುಮಾರು 1 ತಿಂಗಳ ಕಾಲ ಧನುರಾಶಿಯಲ್ಲಿ ಸಂಕ್ರಮಿಸಿದ ನಂತರ ಜನವರಿ 15ರಂದು ಮಕರ ರಾಶಿಯನ್ನು ಪ್ರವೇಶ
ಪ್ರವೇಶಿಸುತ್ತಾನೆ. ನಂತರ ಮಕರ ಸಂಕ್ರಾಂತಿ ನಡೆಯುತ್ತದೆ. ಇದರ ನಂತರ ಎಲ್ಲಾ ಮಂಗಳಕರ ಮತ್ತು ಶುಭ ಕಾರ್ಯಗಳು ಪ್ರಾರಂಭವಾಗುತ್ತವೆ. ಜನವರಿಯಿಂದ ಮಾರ್ಚ್ ನಡುವೆ ಮದುವೆ ಮಂಗಳಕರ ದಿನಾಂಕಗಳು. ಜನವರಿ ಮದುವೆಯ ಶುಭ ದಿನಗಳು ಜನವರಿ 17ರಿಂದ ಪ್ರಾರಂಭವಾಗುತ್ತದೆ. ಪಂಚಾಂಗದ ಪ್ರಕಾರ 17, 18, 19, 25, 26, 27, 30 ಮತ್ತು 31 ಜನವರಿಗೆ ಮದುವೆಗಳು ಉತ್ತಮವಾಗಿರುತ್ತದೆ. ಫೆಬ್ರವರಿಯ ಮದುವೆಗಳು 1, 6, 7, 8, 9, 10, 13, 15, 22, 23, 27 ಮತ್ತು 28 ಫೆಬ್ರವರಿಯಲ್ಲಿ ಮದುವೆಗಳು ಉತ್ತಮ ದಿನಾಂಕಗಳಾಗಿರುತ್ತವೆ. ಧನುರ್ಮಾಸ ಎಂದರೆ ಅಶುಭ ಕಾಲವಲ್ಲ, ಇದು ಅತ್ಯಂತ ಪವಿತ್ರ ದೈವಿಕ ಶಕ್ತಿ ತುಂಬಿರುವ ತಿಂಗಳು. ಸಾಧಾರಣ ಕಾಲದಲ್ಲಿ ಮಾಡೋ ಶುಭ ಕಾರ್ಯಗಳನ್ನು ಸ್ವಲ್ಪ ದಿನ ಮುಂದೂಡೋದು ಮಾತ್ರ. ಆದರೆ ಧನುರ್ಮಾಸದಲ್ಲಿ ಮಾಡಿದ ಪೂಜೆ, ಜಪ, ಸೇವೆ 1000 ಪಟ್ಟು ಫಲ ನೀಡುತ್ತದೆ. ಇಂತಹ ಪೌರಾಣಿಕ ಮತ್ತು ವಾಸ್ತವಿಕ ಮಾಹಿತಿಗಳನ್ನು ಇನ್ನಷ್ಟು ತಿಳಿಯಬೇಕಾದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನ ದಯವಿಟ್ಟು ಮರಿಬೇಡಿ. ಮುಂದಿನ ಇನ್ನೊಂದು ಅದ್ಭುತ ವಿಡಿಯೋದಲ್ಲಿ ಮತ್ತೆ ಭೇಟಿ ಮಾಡೋಣ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ, ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.